ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋ ಬಂದು ಮಾರ್ನಿಂಗ್ ವ್ಲಾಗ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಬೆಳಗ್ಗೆ 5:30ಗೆ ಎದ್ದಿದ್ದೀನಿ. 5:30ಇಂದ ಇಲ್ಲಿ ಅಡುಗೆ ಮನೆಯಲ್ಲೇ ಕೆಲಸ ಮಾಡ್ತಿದ್ದೀನಿ. ಹೊರಗಡೆ ಹೋಗಿಲ್ಲ ಇವತ್ತು. ಏನಕ್ಕಪ್ಪ ಅಂದರೆ ಆಮೇಲೆ ಮಕ್ಕಳೆಲ್ಲ ಹೋದ್ಮೇಲೆ ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಮಧ್ಯಾಹ್ನದ ಹೊತ್ತು ಸ್ವಲ್ಪ ಸಾಂಬಾರು ಮಾಡೋದೆಲ್ಲ ಜಾಸ್ತಿ ಹೊತ್ತಾಗುತ್ತೆ, ಬಿಸಿಲಲ್ವಾ. ಅಡುಗೆ ಮನೆಯಲ್ಲಿ ಅಷ್ಟೊತ್ತಿರೋಕ್ಕಾಗಲ್ಲ, ಆದ ಕಾರಣ ಬೇರೆ ಕೆಲಸಗಳು ಮಾಡ್ಕೊಳ್ಳೋಣ. ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ಮುಗಿಸ್ಬಿಡೋಣ ಬೆಳಗ್ಗೆನೇ ಅಂತ ಬಂದಿದ್ದೀನಿ ಇವತ್ತು. ನೋಡೋಣ ಇದೇ ರೀತಿ ಕಂಟಿನ್ಯೂ ಮಾಡ್ತೀನೋ ಇಲ್ವಾ ಗೊತ್ತಿಲ್ಲ, ಆದರೆ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ, ಸ್ವಲ್ಪ ರೇಷನ್ ಎಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ. ಆದ ಕಾರಣ ಅಡುಗೆ ಮನೆ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಿದೆಯಲ್ಲ, ಕಲರ್ಫುಲ್ಲಾಗಿ. ಹಾಗೆ ಇಲ್ಲಿ ವಿಂಡೋದಲ್ಲಿ ಗ್ಲಾಸ್ ಜಾರ್ಸ್ನೆಲ್ಲ ಇಟ್ಟಿದ್ದೀನಲ್ಲ, ಅದನ್ನು ತೆಗಿತೀನಿ. ಏನಕ್ಕಪ್ಪ ಅಂದರೆ ಅಡುಗೆ ಮನೆನ ಸ್ವಲ್ಪ ರೀಆರ್ಗನೈಸ್ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ಹಾಕ್ತೀನಿ. ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ನೋಡೋಕ್ಕೆ ಖುಷಿ ಆಗುತ್ತೆ. ಅಂದರೆ ಇಲ್ಲೆಲ್ಲ ಸ್ವಲ್ಪ ಕ್ಲಮ್ಸಿ ಅನ್ನಿಸ್ತಿತ್ತು, ಅದನ್ನೆಲ್ಲ ಸ್ವಲ್ಪ ತೆಗೆದಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ವಾಂಗಿಬಾತ್ ಮಾಡ್ತಿದ್ದೀನಿ, ಜೊತೆಗೆ ಮೊಳಕೆ ಕಾಳು ಸಾಂಬಾರು ಮಾಡ್ತಿದ್ದೀನಿ. ಹಾಗೆಯೇ ಹೆಸರು ಕಾಳು ಯೂಸ್ ಮಾಡಿಕೊಂಡು ದೋಸೆ ಮಾಡ್ತಿದ್ದೀನಿ. ಅದೆಲ್ಲ ಇದೇ ವ್ಲಾಗಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಫಸ್ಟಿಗೆ ವಾಂಗಿಬಾತ್ಗೆ ಬದನೆಕಾಯಿ ತೊಗೊಂಡಿದ್ದೀನಿ. ವಾಂಗಿಬಾತ್ಗೆ ಉದ್ದದ ಬದನೆಕಾಯೇ ಹಾಕಬೇಕು ಅಂತ ಏನಿಲ್ಲ, ನಿಮಗೆ ಯಾವ ಬದನೆಕಾಯಿ ಬೇಕಾದರೂ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ನೋಡಿ ಇಲ್ಲಿ ಅಮ್ಮ ಬದನೆಕಾಯಿ ಕಳಿಸಿದ್ದಾರೆ. ಈ ವೈಟ್ದು ಆ ಪರ್ಪಲ್ ಕಲರ್ ಬದನೆಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಬದನೆಕಾಯಿ ಮೂರೇ ಇದ್ದಿದ್ದು, ಆದ ಕಾರಣ ಇನ್ನೊಂದು ಸ್ವಲ್ಪ ನಾರ್ಮಲ್ ಬದನೆಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಕೊಂಡು ಈ ಬದನೆಕಾಯಿನೆಲ್ಲ ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ. ಅಷ್ಟರೊಳಗಡೆ ಈರುಳ್ಳಿ ಅನ್ನಕ್ಕೆ ಎಲ್ಲ ಇಡಬೇಕು. ಫಸ್ಟು ಅನ್ನಕ್ಕಿಟ್ಟು ಆಮೇಲೆ ಈರುಳ್ಳಿ ಕಟ್ ಮಾಡಿಕೊಂಡೆ. ಹಾಗೆ ಸಾಂಬಾರಿಗೆಲ್ಲ ಬೇಕಲ್ವ, ಅದನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಹೆಸರು ಕಾಳು, ಹುಳ್ಳಿಕಾಳು, ಮೊಳಕೆ ಕಟ್ಟೋದೆಲ್ಲ ತೋರಿಸಿದ್ದೀನಲ್ವ, ಅದನ್ನು ಲಾಸ್ಟ್ ಇವತ್ತು ಇನ್ನಷ್ಟಿದೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದು ಸರ್ತಿ ಎಲ್ಲ ಕಟ್ಕೋಬೇಕು. ಕಾಳುಗಳು ಸ್ವಲ್ಪನೂ ವೇಸ್ಟ್ ಆಗದೆ ಯೂಸ್ ಮಾಡಿದೆ. ಅವನ್ನೆಲ್ಲ ರೆಡಿ ಮಾಡಿ ಸೈಡ್ಗೆ ಇಡ್ತಿದ್ದೀನಿ. ಹಾಗೆ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ, ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. 1 ಸ್ಪೂನು ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸಿಡಿಯೋದ್ರೊಳಗಡೆ ಇಲ್ಲಿ ಕಾಳನ್ನ ಒಂದು 3 ವಿಸಿಲ್ ಕೂಗಿಸ್ಕೊಳ್ತೀನಿ. ಅಂದರೆ ಮೊಳಕೆ ಕಾಳು ಹುಳಿ ಮಾಡ್ತಿರೋದು ನಾನು ಇವತ್ತು. ಆದ ಕಾರಣ ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಕ್ಕೆ ಕುಕ್ಕರ್ನು ಕೂಡ ಇಟ್ಕೊಂಡೆ. ಅನ್ನನೂ ಕೂಗ್ತು, ಅದನ್ನು ಸೈಡಿಗೆ ತೆಗೆದಕ್ಕೆ ಸಾಂಬಾರಿಗೆ ಇಟ್ಟಿದ್ದೀನಿ. ಇಲ್ಲಿ 2 ಸಿಡಿತಲ್ಲ ಸಾಸಿವೆ ಜೀರಿಗೆ. ಈಗ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಮತ್ತೆ ಕಂಟಿನ್ಯೂಸ್ ಮಾಡ್ಕೊಂಡು ಹೋದೆ, ಅಂದರೆ ರೆಸಿಪಿ ಮಧ್ಯೆ ಬಂದರೆ ಚೆನ್ನಾಗಿರಲ್ಲ ಅಂತ ಇಲ್ಲಿ ಎರಡನ್ನೂ ಸೇರಿಸ್ಕೊಂಡು ಹೋಗ್ದಂಗೆ ಮತ್ತೆ ಬೇರೆನೇ ಮಾಡ್ಕೊಂಡು ಬಂದೆ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು, ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು 1/4 ಸ್ಪೂನಷ್ಟು ಇಂಗು ಹಾಕ್ಕೊಂಡಿದ್ದೀನಿ. ಇಂಗು ಆದಮೇಲೆ ಉದ್ದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ, ಒಂದು ಕರಿಬೇವುದು ಎಲೆ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ನಾನಿಲ್ಲಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ನನಗೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಎಲ್ಲದಕ್ಕೂ ಸೇರಿಸ್ತಿರ್ತೀನಿ ನಾನು. ನೋಡಿ ಈ ರೀತಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಷ್ಟೇ. ಆದ ಕಾರಣ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಕ್ಕಿಡ್ತೀನಿ. ಕಲರ್ ಸ್ವಲ್ಪ ಚೆನ್ನಾಗಿ ಚೇಂಜ್ ಆಗಬೇಕು. ನೋಡಿ ಇಷ್ಟ ಆದರೆ ಸಾಕು. ಈ ಟೈಮಲ್ಲಿ ಕಟ್ ಮಾಡಿದ್ದೀವಲ್ಲ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬದನೆಕಾಯಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿದ್ದೀರಲ್ಲ, ಆ ಸಣ್ಣ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು. ಉದ್ದುದ್ದಕ್ಕೂ ಕಟ್ ಮಾಡ್ಕೊಬೋದು, ಅಂದರೆ ಬದನೆಕಾಯಿ ಸಿಗುತ್ತೆ ಬಾಯಿಗೆ. ಈ ರೀತಿ ಕಟ್ ಮಾಡಿದ್ರೆ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು, ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಮಧ್ಯೆ ಒಂದ್ಸರಿ ತೆಗೆದುಬಿಟ್ಟು ಕದಲಿಸ್ಕೊಳ್ತಾ ಇರಿ. ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿದ್ರಲ್ಲ, ಇಷ್ಟು ಮಾತ್ರ ಚೆನ್ನಾಗಿ ಬೇಯಬೇಕು. ನಿಮಗೆ ಬದನೆಕಾಯಿ ಎಲ್ಲ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದಕ್ಕೆ ನಾನು ವಾಂಗಿಬಾತ್ ಪೌಡ್ರ್ ಹಾಕ್ಕೊಳ್ತೀನಿ. ಇದನ್ನು ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದು. ಇವಾಗ ಸ್ವಲ್ಪ ಪೌಡ್ರ್ ಜಾಸ್ತಿ ಇದೆ, ಆದ ಕಾರಣ ಇದೆಲ್ಲ ಖಾಲಿ ಆದಮೇಲೆ ರೆಸಿಪಿ ಹಾಕ್ತೀನಿ ನಾನು. ಇನ್ನೊಂದು 3-4 ಸಲಕ್ಕೆ ಆಗ್ಬೋದು. ಅದೆಲ್ಲ ಖಾಲಿ ಮಾಡಿದ್ದಾದಮೇಲೆ ಅದನ್ನು ಕೂಡ ರೆಸಿಪಿ ಮಾಡಿ ತೋರಿಸ್ತೀನಿ. ಹಾಗೆ 1 ಸ್ಪೂನಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಕಲರು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ತೀನಿ ನಾನು. ಹಾಗೆಯೇ ಇದಕ್ಕೆ ಒಣಕೊಬ್ಬರಿ ಒಂದು 2-3 ಸ್ಪೂನಷ್ಟು ಒಣಕೊಬ್ಬರಿ ಹಾಕ್ಕೊಳ್ತಿದ್ದೀನಿ. ಹಸಿ ಕೊಬ್ಬರಿನೂ ಹಾಕ್ಕೋಬೋದು, ಆದರೆ ಒಣಕೊಬ್ಬರಿ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಒಣಕೊಬ್ಬರಿ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಪೌಡ್ರನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲ ಹಾಕಿದ್ದಾದಮೇಲೂ ಕೂಡ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಹುಣಸೆಹಣ್ಣು ಪೇಸ್ಟ್ ಹಾಕ್ಕೊಳ್ತೀನಿ. ಇದನ್ನು ಕೂಡ ಸ್ಕಿಪ್ ಮಾಡಬೇಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಗಲೇ ಒಣಕೊಬ್ಬರಿ ಹೇಳಿದ್ನಲ್ಲ, ಈಗ ಹಾಕ್ಕೊಳ್ತೀನಿ.
ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಹುಣಸೆಹಣ್ಣು ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಅಂತ 1 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಉಪ್ಪು ಹಾಕ್ಕೊಂಡು ಈಗ ನಾನು ಲಾಸ್ಟಲ್ಲಿ ಒಣಕೊಬ್ಬರಿ ಒಂದು 3 ರಿಂದ 4 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಇದೇನು ತುಂಬ ಹೊತ್ತು ಕುದಿಸೋದೇನು ಬೇಡ. ಒಣಕೊಬ್ಬರಿ ಹಾಕಿದ್ಮೇಲೆ ತೆಗೆದು ಬಿಡ್ಬೋದು. ತೆಗೆದು ನಾನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ರೈಸ್ ಹಾಕ್ಕೊಳ್ತಿದ್ದೀನಿ. ರೈಸ್ ಸ್ವಲ್ಪ ಬಿಸಿ ಜಾಸ್ತಿ ಇದೆಯಲ್ಲ, ತಣ್ಣಗಾಗಬೇಕು. ಆದ ಕಾರಣ ರೈಸ್ ಅದೇ ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸೈಡ್ಗೆ ಇಡ್ತೀನಿ. ಸ್ವಲ್ಪ ಅನ್ನ ಎಲ್ಲ ತಣ್ಣಗಾದರೆ ಮಿಕ್ಸ್ ಮಾಡಿದಾಗ ಬಿಡಿ ಬಿಡಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಇಲ್ಲ ಫಸ್ಟೇ ಒಂದು ಪ್ಲೇಟಿಗೆ ಬೇಕಾದ್ರೆ ರೈಸ್ ತೆಗೆದು ಇಟ್ಕೊಬೋದು. ನಂದು ಇನ್ನೂ ಇವಾಗ ಆಗಿದೆಯಲ್ಲ, ಅದಕ್ಕೋಸ್ಕರ ಹಂಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸೈಡ್ಗೆ ಇಡ್ತೀನಿ. ನೋಡಿದ್ರಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ಕೈಯಲ್ಲೇ ಮಿಕ್ಸ್ ಮಾಡಿದೆ ನಾನು. ಬಿಸಿ ಇತ್ತಲ್ಲ ಫಸ್ಟ್ಗೆ, ಆಮೇಲೆ ಕೈ ಯೂಸ್ ಮಾಡಿಕೊಂಡೆ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಅನ್ನಕ್ಕೂ ಚೆನ್ನಾಗಿ ಸೇರೋದು. ಆದ ಕಾರಣ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಕ್ಕಳ ಬಾಕ್ಸ್ಗೂ ಕೂಡ ಹಾಕ್ಕೊಳ್ತಿದ್ದೀನಿ. ನನ್ನ ಮನೆಯಲ್ಲಿ ಅದಿತಿಗಂತೂ ಫೇವರೇಟ್ ಇದು. ಇಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ. ಅದಿತಿ ಅಂತೂ ಈಗ ಗೊಜ್ಜು ಆಗೋವರೆಗೂ ತಿಂತಾನೆ ಇರ್ತಾಳೆ. ಚಿಕ್ಕ ಬಾಕ್ಸು ಗುಂಡಂಗೆ, ದೊಡ್ಡ ಬಾಕ್ಸು ಅದಿತಿಗೆ, ಏಕೆಂದರೆ ಅವಳು 2 ಟೈಮ್ ತಿಂತಾಳೆ. ಅದಕ್ಕೋಸ್ಕರ ಅವಳು ದೊಡ್ಡ ಬಾಕ್ಸ್ಗೆ ಹಾಕ್ಸ್ಕೊಂಡಿದ್ದಾಳೆ. ಅವರಿಬ್ಬರಿಗೂ ಬಾಕ್ಸ್ಗೆ ಹಾಕ್ಕೊಟ್ಟು ಹಾಗೆ ಬೌಲ್ಗೆ ಹಾಕ್ಕೊಟ್ಟೆ ತಿಂದ್ಬಿಟ್ಟು ಹೋಗ್ತಾರೆ ಹಂಗೆ. ಹಾಗೆ ಇಲ್ಲಿ ಅತ್ತೆ ಮಸ್ಕ್ ಮೆಲನ್ ಕಳಿಸಿದ್ದಾರೆ. ಅವು ಎಷ್ಟು ಚಿಕ್ಕದಾಗಿದೆಯಲ್ಲ, ಟೇಸ್ಟ್ ಮಾತ್ರ ಸಾಕತ್ತಾಗಿದೆ. ಅಷ್ಟು ಚಿಕ್ಕದಾಗಿದೆ ಅಂತಲ್ಲ, ಟೇಸ್ಟ್ ಚೆನ್ನಾಗಿತ್ತು. ಒಂದು ಬಾಕ್ಸ್ಗೆ ಮಸ್ಕ್ ಮೆಲನ್, ಇನ್ನೊಂದು ಬಾಕ್ಸ್ಗೆ ಕುಕುಂಬರ್. ಇದು ಪಾವನಿಗೆ, ಅದು ಅದಿತಿಗೆ. ಅವಳಿಗೆ ಕುಕುಂಬರ್ ಬೇಕಂತೆ, ಇವಳಿಗೆ ಮಸ್ಕ್ ಮೆಲನ್ ಬೇಕಂತೆ. ಇಬ್ರಿಗೂ ಏನು ಬೇಕೋ ಅದು ಹಾಕ್ಕೊಡ್ತೀನಿ. ಹಾಗೆ ಇವಾಗ ಸಮ್ಮರ್ ಅಲ್ವಾ, ಕಂಪಲ್ಸರಿ ಮೊಸರನ್ನ ಇರುತ್ತೆ ನಮ್ಮ ಮನೆಯಲ್ಲಿ. ಬೇರೆ ಎಲ್ಲ ಟೈಮಲ್ಲೂ ಮೊಸರನ್ನ ಕೊಟ್ಟರು ತಿಂತಾರೆ, ಆದರೆ ಸಮ್ಮರಲ್ಲಿ ಸ್ಕಿಪ್ ಮಾಡ್ದಂಗೆ ಕೊಡ್ತೀನಿ. ಒಂದು ಮೀಲಲ್ಲಿ ಯಾವಾಗಲಾದರೂ ಒಂದು ಮೊಸರನ್ನ ಇಟ್ಕೊಂಡೇ ಇರ್ತೀವಿ ನಾವು. 2 ಬಾಕ್ಸ್ಗೂ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಕಳಿಸ್ದೆ. ಈಗ ಬನ್ನಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ತೊಗೊಂಡಿರೋ ತರಕಾರಿಗಳು ಬೀನ್ಸು, ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಹಾಗೆ ನೌಕೋಲು, ಜೊತೆಗೆ ಸೀಮೆ ಬದನೆಕಾಯಿ ಇಷ್ಟು ತೊಗೊಂಡಿದ್ದೀನಿ. ನಮ್ಗೆ ತರಕಾರಿ ನಿಮ್ಮ ಇಷ್ಟ ಏನು ಬೇಕಾದ್ರೂ ತೊಗೋಬೋದು. ನಾನೀಗ ಇದನ್ನು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸರ್ತಿ ತೊಳ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೋಬೇಕು. ನಾನು ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕಿಲ್ಲ, ಇಲ್ಲಿ ಸಪ್ರೇಟಾಗಿ ಬೇಯಿಸ್ಕೊಳ್ತಿದ್ದೀನಿ. ಕಾಳು ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊಳ್ತಿದ್ದೀನಲ್ಲ. ಬದನೆಕಾಯಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಕ್ಕೋಬೇಕು. ತುಂಬ ಬೆಂದೋದ್ರೆ ಬದನೆಕಾಯಿ ಸಿಗೋಲ್ಲ. ಅದಕ್ಕೋಸ್ಕರ ಇದೊಂದು ಫುಲ್ ಬೆಂದಿದೆ, ಒಂದೊಂದು 5 ನಿಮಿಷ ಇದೆ ಅನ್ನೋ ಟೈಮಲ್ಲಿ ಬದನೆಕಾಯಿ ಹಾಕ್ಕೊಳ್ತೀನಿ. ನೋಡಿ, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇಲ್ಲೇ ಕುದಿಸೋಕೆ ಇಟ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಒಂದು 75% ಇಲ್ಲೇ ಬೇಯಿಸ್ಕೊಳ್ತೀನಿ. ಆಮೇಲೆ ಅದನ್ನು ಕಾಳು ಮಿಕ್ಸ್ ಮಾಡ್ಕೊಳ್ತೀನಿ. ಸಾಂಬಾರಿಗೆ ನಾನಿಲ್ಲಿ ಹಸಿ ಮಸಾಲ ಮಾಡ್ಕೊಳ್ತಿದ್ದೀನಿ ಇವತ್ತು. ಏನನ್ನು ಹುರ್ಕೊಂಡಿಲ್ಲ. 1 ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಹಾಗೆ ಇದಕ್ಕೆ ಒಣಕೊಬ್ಬರಿ ಯೂಸ್ ಮಾಡ್ಕೊಳ್ತಿದ್ದೀನಿ ಇವತ್ತು ಸಾಂಬಾರಿಗೆ. ಒಂದು 3 ರಿಂದ 4 ಸ್ಪೂನಷ್ಟು ಒಣಕೊಬ್ಬರಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಹುಳಿಗೆ 1 ಸ್ಪೂನಷ್ಟು ಹುಣಸೆಹಣ್ಣು ಪೇಸ್ಟ್ ಹಾಕ್ಕೊಳ್ತೀನಿ. ಹುಣಸೆಹಣ್ಣು ಪೇಸ್ಟ್ ಕೂಡ ಆಗೋಯ್ತು. ಎಲ್ಲ ಒಂದೇ ಸರ್ತಿ ಮಾಡ್ಕೊಂಡೋಳ. ನೋಡಿ, ಎಲ್ಲನೂ ಒಂದೇ ಟೈಮ್ಗೆ ಆಗೋಗ್ತಾ ಬರ್ತಾಯಿದೆ. ಎಲ್ಲನೂ ಮತ್ತೆ ಮಾಡ್ಕೋಬೇಕು. ಹಾಗೆ ನೋಡಿ, ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಒಂದು 2 ಸ್ಪೂನಷ್ಟು ಕಾಳನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ರುಬ್ಕೊಂಡು ಬಂದಾದಮೇಲೆ ಈಗ ಒಗ್ಗರಣೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ ಇವೆರಡು ಸಿಡಿದಾದಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಈರುಳ್ಳಿಯಲ್ಲಿ ರುಬ್ಲಿಕ್ಕೆ ಒಂದು ಅರ್ಧ ಹಾಕ್ಕೊಂಡು ಇನ್ನೊಂದು ಅರ್ಧ ಈರುಳ್ಳಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಮನೆಯಲ್ಲೇ ಇರೋದ್ರಿಂದ ಫ್ರೆಶ್ಶಾಗಿ ಹಾಕ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲ ಹಾಕಿ ಇದು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ ನಾನೆಲ್ಲ ಹಸಿ ಹಾಕ್ಕೊಂಡಿದ್ದೀನಲ್ಲ, ಆದ ಕಾರಣ ಇದನ್ನು ಒಂದು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ ಕಾಳಲ್ಲಿ ಬೆಂದಿರೋ ನೀರನ್ನ ಸೇರಿಸ್ಕೊಂಡು ಮತ್ತೆ ನೀರನ್ನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ತಣ್ಣೀರೇನು ಸೇರಿಸ್ಕೊಳ್ತಿಲ್ಲ. ನೋಡಿ, ಈ ರೀತಿ ಒಂದು ಕುದಿ ಚೆನ್ನಾಗಿ ಕುದಿಬೇಕು. ಆ ಟೈಮಲ್ಲಿ ನಾವೀಗ ತರಕಾರಿ ಕಾಳನ್ನ ಹಾಕ್ಕೊಳ್ಬೇಕು. ಈ ರೀತಿ ಸಾಂಬಾರು ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ. ಕಾಳನ್ನು ಕೂಡ ಇವಾಗ ಸೇರಿಸ್ಕೊಳ್ತೀನಿ. ಹಾಗೆಯೇ ತರಕಾರಿನೂ ಕೂಡ ಇವಾಗ ಹಾಕ್ಕೊಳ್ತೀನಿ. ನಾನು ಬದನೆಕಾಯಿ ಮಧ್ಯದಲ್ಲಿ ಸೇರಿಸ್ಕೊಂಡೆ, ಅದೊಂದು ಸ್ಕಿಪ್ ಆಗೋಗಿದೆ.
ನೀವು ಒಂದು 50% ಬೆಂದಮೇಲೆ ಬದನೆಕಾಯಿನ ಸೇರಿಸ್ಕೊಳ್ಳಿ. ನೋಡಿಸ್ತೀನಿ ನೋಡಿ, ಇಲ್ಲಿ ಎಲ್ಲ ಸೇರಿ ಒಂದು 75% ತರಕಾರಿ ಬೇಯಿತು. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ತರಕಾರಿಗಳು ಬೇಯಿಸ್ಕೊಂಡ್ರೆ ಆಯಿತು. ಸಾಂಬಾರಲ್ಲಿ ಎಲ್ಲನೂ ಕೂಡ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ತರಕಾರಿಗೆ ಹೋಗಬೇಕು. ಅದುವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಇಷ್ಟೇ, ಸಾಂಬಾರು ಕೂಡ ರೆಡಿ ಆಯಿತು. ಇದನ್ನು ಕೂಡ ಸೈಡ್ಗೆ ಇಡ್ತೀನಿ. ಈಗ ಇದನ್ನು ಮಧ್ಯೆ ಮಾಡ್ಕೊಂಡಿದ್ದೆ ನಾನು, ನಿಮಗೆ ಒಂದೇ ಹತ್ರ ಬರೋಂಗೆ ತೋರಿಸಿದ್ದೀನಿ ಅಷ್ಟೇ. ನೋಡ್ತಿದ್ದೀರಲ್ಲ ಸಾಂಬಾರು ಹೆಂಗೆ ಕುದೀತಿದೆ ಅಂತ. ಸ್ಟವ್ ಆಫ್ ಮಾಡಿಕೊಂಡು ಈಗ ನೋಡಿ ಅಡುಗೆ ಮನೆ ಹೇಗಾಗಿದೆ ಅಂತ. ಮಕ್ಕಳನ್ನೆಲ್ಲ ಕಳಿಸೋಷ್ಟ್ರೊಳಗಡೆ ಈ ರೀತಿ ಅಡುಗೆ ಮನೆ ಆಗಿರುತ್ತೆ. ಈಗ ಇದನ್ನೆಲ್ಲ ನೀಟಾಗಿ ಇಟ್ಕೋಬೇಕು. ನೋಡಿ ಅದಿತಿ 2 ಸ್ಪೂನ್ ಜಾಸ್ತಿ ಆಗೋಗಿದೆ ಅವಳಿಗೆ, ಇಷ್ಟು ಮಾತ್ರ ಬಿಟ್ಟು ಹೋಗಿದ್ದಾಳೆ. ಮಕ್ಕಳಿಗೆ 1 ಸ್ಪೂನ್ 2 ಸ್ಪೂನ್ ಕೂಡ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇವನ್ನೆಲ್ಲ ಕಳಿಸಾದ್ಮೇಲೆ ಈಗ ನಾನು ಆಪಲ್ ಸೈಡ್ ವೆನಿಗರ್ ನೀರು ಕುಡಿತಿದ್ದೀನಿ. ನಿಮಗೆ ಅವತ್ತು ಬಾಟಲ್ ತಂದು ತೋರಿಸಿದಾಯ್ತಲ್ಲ, ನೋಡಿ ಖಾಲಿ ಆಗಿದ್ದು ತೋರಿಸ್ತಿದ್ದೀನಿ. ಫುಲ್ ಖಾಲಿ ಆಯಿತು. ನೆಕ್ಸ್ಟ್ ತರಿಸ್ಕೋಬೇಕು. ನೆಕ್ಸ್ಟ್ ಡೇನೇ ಆರ್ಡ್ರ್ ಮಾಡ್ಕೊಂಡೆ ಬಿಡಿ. ಹಾಗೆಯೇ ಇವಾಗ ನನ್ನ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಹೆಸ್ರು ಕಾಳು ಮೊಳಕೆ ಕಟ್ಟಿರೋದಿತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ದೋಸೆ ಮಾಡ್ಕೊಳ್ತಿದ್ದೀನಿ. ಇದನ್ನು ಆಂಧ್ರ ಸ್ಟೈಲಲ್ಲಿ ಪೆಸರಟ್ಟು ಅಂತಾರೆ. ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ. ನಾನಿಲ್ಲಿ 1 ಬೌಲಷ್ಟು, ನಾನಿಲ್ಲೊಂದು 2 ದೋಸೆ ಆಗೋಷ್ಟು ಆಗುತ್ತೆ ಅಷ್ಟೇ. 1 ಬೌಲು ಕಾಳಿಗೆ 2 ದೋಸೆ ಆಗಿತ್ತು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಶುಂಠಿ, ಹಾಗೆ ಒಂದು 2ರಿಂದ 3 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನಿಮ್ಮ ಇಷ್ಟ, ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ನಂಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಹಾಕ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಂಬರೋಣ. ನೋಡ್ತಿದ್ದೀರಲ್ಲ, ನಿಮಗೆ ಕಲರ್ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ನೋಡಿ ಅಷ್ಟೇ, 2 ದೋಸೆ ಆಗಿದ್ದು, 3ನೇ ದೋಸೆನೇ ಇಲ್ಲ. ನಾನು ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ 3 ದೋಸೆ, ಚಿಕ್ಕದಾಗಿ ಬೇಕಂದ್ರೆ 3 ದೋಸೆ ಹಾಕ್ಕೋಬೋದು ಅಷ್ಟೇ. ಈ ದೋಸೆಗೆ ಹೆಂಚು ಚೆನ್ನಾಗಿ ಕಾಯಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಮಾಡ್ಕೋಬೇಕು. ಇದಕ್ಕೆ ಇನ್ನು ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಾರೆ. ಕ್ರಿಸ್ಪಿನೆಸ್ ಬೇಕು ಅಂದರೆ. ನನಗೆ ಈ ಫ್ಲೇವರ್, ಈ ಟೇಸ್ಟ್ ಇಷ್ಟ ಆಯಿತು. ಹೆಸರು ಕಾಳು ಹಂಗೆ ತಿನ್ಬೋದು, ಆದರೆ ದೋಸೆ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿತ್ತು. ಆರಾಮಾಗಿ 2 ದೋಸೆನೂ ತಿನ್ಬೋದು. ನಾನಿಲ್ಲಿ ಸ್ವಲ್ಪ ಕ್ಯಾರೆಟು, ಹಾಗೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಹಾಕ್ಕೊಂಡು ತಿಂತಿದ್ದೀನಿ. ಟೇಸ್ಟ್ ಚೆನ್ನಾಗಿರ್ಬೇಕಲ್ಲ. ನಾವು ಡಯಟ್ ಮಾಡ್ತಾಯಿದ್ದೀವಿ ಅಂತ ಟೇಸ್ಟ್ನ ಬಿಡೋಕ್ಕಾಗಲ್ಲ. ಆದ ಕಾರಣ ಇದನ್ನೆಲ್ಲ ಮಾಡ್ಕೊತೀನಿ. 2 ದೋಸೆ ಫುಲ್ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಲೈಟಾಗಿ ತಿನ್ನಬೇಕು ಅಂತವರು ಟೇಸ್ಟ್ಗೆ 2 ದೋಸೆ ತಿಂದುಬಿಡ್ತೀವಿ. ನಾನಿಲ್ಲಿ ನಿಮಗೆ ತುಪ್ಪ ತೋರಿಸಿರಲಿಲ್ಲ ಅಲ್ವಾ ಯಾವ ರೀತಿ ಆಗಿದೆ ಅಂತ. ನಾನಿಲ್ಲಿ 1 ದಿನ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಪ್ಪನೂ ಕೂಡ ಮರಳಾಗಿ ಬಂದಿತ್ತು. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.